ಐಟಿ ಸಿಟಿಗೆ ಟ್ರಾಫಿಕ್ ಸಿಟಿ ಎಂಬ ಹಣೆಪಟ್ಟಿ ಬಂದ ಹಿನ್ನೆಲೆ ಎಚ್ಚೆತ್ತ ಪೊಲೀಸರು ಪರಿಹಾರಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದ್ದಾರೆ. ತಂತ್ರಜ್ಞಾನದ ಮೊರೆ ಹೋಗಿರೋ ಕಾಕಿ ಟೀಮ್ ಮೀಟಿಂಗ್ ಹೊಸ ಗೈಡ್ಲೈನ್ಸ್ ಟಫ್ ರೂಲ್ಸ್ ತರಲು ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಕುಡಿದು ಡ್ರೈವಿಂಗ್ ಮಾಡಿದ್ರೆ ಏನು ಕ್ಯಾನ್ಸಲ್ ಆಗುವುದು ಪಕ್ಕಾ. ಹಾಗಾದರೆ ಪೊಲೀಸರ ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ತೀವಿ ನೋಡಿ. ಸಿಲಿಕಾನ್ ಸಿಟಿಗೆ ಈ ವರ್ಷವೂ ತಟ್ಟಿದೆ ಟ್ರಾಫಿಕ್ ಶಾಪ. ವಿಶ್ವದ ಸಂಚಾರ ದಟ್ಟಣೆ ಲಿಸ್ಟ್ನಲ್ಲಿ ನಮಗೆ 2ನೇ ಸ್ಥಾನ. ಬೆಂಗಳೂರು ಪೊಲೀಸರಿಂದ ಟ್ರಾಫಿಕ್ ಸಮಸ್ಯೆಗೆ ಬ್ಲೂ ಪ್ರಿಂಟ್. ವಾರ್ಷಿಕ ಸಂಚಾರ ಪ್ರವೃತ್ತಿಗಳನ್ನು ವಿಶ್ಲೇಷಿಸೋ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ 2025ರಲ್ಲಿ ಬೆಂಗಳೂರು ವಿಶ್ವದ 2ನೇ ಅತಿ ಹೆಚ್ಚು ಸಂಚಾರ ದಟ್ಟಣೆ ಇರೋ ನಗರ ಎಂಬ ಹಣೆಪಟ್ಟಿಯನ್ನ ಪಡೆದುಕೊಂಡಿದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ರಾಜ್ಯವಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಚರ್ಚೆ ಆಗ್ತಿದೆ. ಎಷ್ಟೇ ಯೋಜನೆ ಕೈಗೊಂಡರೂ ಸಹ ಟ್ರಾಫಿಕ್ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ ಹದಗೆಡ್ತಿದೆ. ಟ್ರಾಫಿಕ್ ಖ್ಯಾತಿ ಪಡೆದ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನ ಪಡೆದುಕೊಂಡಿದೆ. ರಾಜ್ಯ ಸರ್ಕಾರವು ಜಾಗತಿಕ ವೇದಿಕೆಗಳಲ್ಲಿ ಬೆಂಗಳೂರನ್ನ ಭಾರಿ ಕೊಂಡಾಡ್ತಿದೆ. ಅದರಲ್ಲೂ ಬೆಂಗಳೂರನ್ನ ಭವಿಷ್ಯ ರೂಪಿಸೋ ನಗರ ಎಂದು ಬಿಂಬಿಸುತ್ತಿದೆ. ಆದರೆ ಸಂಚಾರ ದಟ್ಟಣೆಗೆ ಸಂಬಂಧಿಸಿದಂತೆ ಆಘಾತಕಾರಿ ವರದಿಯಿಂದ ಸರ್ಕಾರಕ್ಕೆ ಅವಮಾನವಾದಂತಾಗಿದೆ. ಈ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕೆಂದು ನಗರ ಸಂಚಾರ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಮುಂದಾಗಿದ್ದಾರೆ. ಸರ್ವೆಯಲ್ಲಿ ಯಾವ ಭಾಗವನ್ನ ಪರಿಗಣಿಸಿ ಸಂಚಾರ ದಟ್ಟಣೆಯ ನಗರ ಎಂದು ಗುರುತಿಸಿದ್ದಾರೆ ಅಂತ ಆ ಮಾರ್ಗದಲ್ಲಿ ಸಂಚಾರ ದಟ್ಟಣೆಗೆ ಬ್ರೇಕ್ ಹಾಕಲು ನೀಲಿನಕ್ಷೆ ಹಾಕಿಕೊಂಡು ಕಾರ್ಯರೂಪಕ್ಕೆ ತರಲು ಮುಂದಾಗಿದ್ದಾರೆ. ಈಗ ಕಳೆದ ವಾರ ಒಂದು ನೆದರ್ಲ್ಯಾಂಡ್ ಬೇಸ್ಡ್ ಕಂಪನಿಯವರು ಕಂಜೆಷನ್ ವೈಸ್ ಅಲ್ಲಿ ಬ್ಯಾಂಗ್ಳೂರು ವಿಶ್ವಾದ್ಯಂತ 2ನೇ ಸ್ಥಾನದಲ್ಲಿದೆ ಅಂತ ಅವರು ಕೊಟ್ಟಿದ್ದಾರೆ. ಅದನ್ನ ನಾವು ಕೂಡ ನೋಡಿದ್ದೀವಿ. ಬೇಸಿಕ್ಲಿ ಅವರು 10 ಮೇನ್ ರೋಡ್ಸ್ ಯಾವುದಿದೆ ಅದನ್ನು ಮಾತ್ರ ಕಂಜೆಸ್ಟೆಡ್ ರೋಡ್ಸ್ನ ತಗೊಂಡು ಅದ್ರ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ನೋಡಿದಾಗ ನಮ್ಮಲ್ಲಿ ಆ್ಯಕ್ಚುಲಿ ಔಟರ್ ರಿಂಗ್ ರೋಡ್ ಏನಿದೆ ಅದು ಮೋಸ್ಟ್ ಬೆಂಗಳೂರಲ್ಲಿ ಕಂಜೆಷನ್ ಜಾಸ್ತಿ ಇರೋದು ಪೀಕ್ ಅವರ್ಸಲ್ಲಿ. ಅಲ್ಲಿ ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಅದು 4ರಷ್ಟು ವೆಹಿಕಲ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದೆ ಪೀಕ್ ಅವರ್ಸಲ್ಲಿ. ಸೊ ಮುಂದಿನ ವಾರ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಮತ್ತೆ ನೆಕ್ಸ್ಟ್ ಟ್ಯೂಸ್ಡೇ ಕೂಡ ಮೀಟಿಂಗ್ ಇದೆ. ಸಂಚಾರಿ ಪೊಲೀಸರ ಬ್ಲೂ ಪ್ರಿಂಟ್ ನಂತೆ ಪೂರ್ವ ವಲಯದಲ್ಲಿ ಪೀಕ್ ಅವರ್ ಇರುವಾಗ ವಾಹನಗಳು 10 ಕಿಲೋಮೀಟರ್ ದೂರ ಕ್ರಮಿಸಲು 13 ನಿಮಿಷ 9 ಸೆಕೆಂಡ್ ಪರ್ ಕಿಲೋಮೀಟರ್ ತೆಗೆದುಕೊಳ್ಳುತ್ತಂತೆ. ಕೆಆರ್ಪುರಂ ಟು ಇಬ್ಲೂರು 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2.5 ಲಕ್ಷ ವಾಹನ ಸಂಚಾರ ಮಾಡುತ್ತೆ. 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಸರಾಂತ ಸುಮಾರು 500ಕ್ಕೂ ಅಧಿಕ ಐಟಿ-ಬಿಟಿ ಕಂಪನಿಗಳು ಇವೆ. ಇದರಿಂದಲೂ ಸಂಚಾರ ದಟ್ಟಣೆ ಆಗುತ್ತೆ ಎನ್ನಲಾಗಿದೆ. ಸಿಪಿ ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ 500 ಕಂಪನಿಗಳು ಸುಮಾರು 12 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. ಔಟರ್ ರಿಂಗ್ ರೋಡ್ 17 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ. ಅದರಲ್ಲಿ ಮೇನ್ ಕಂಪನಿ ಯಾರು ಇನ್ಚಾರ್ಜ್ ಮೇನ್ ಡಿಸಿಷನ್ ಮೇಕರ್ಸ್ ಇರ್ತಾರೆ ಅವ್ರನ್ನ ಕರೆದು ಔಟರ್ ರಿಂಗ್ ರೋಡಲ್ಲಿ ವೆಹಿಕಲ್ ನಂಬರ್ನ ಕಮ್ಮಿ ಮಾಡಲಿಕ್ಕೆ ಮತ್ತೆ ಅಲ್ಲಿ IT ಎಂಪ್ಲಾಯೀಸ್ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮತ್ತು ಶಟಲ್ ಸರ್ವಿಸಸ್ ಕಾರ್ಪೂಲಿಂಗ್ನ ಹೇಗೆ ಇಂಪ್ರೂವ್ ಮಾಡಬೇಕಂತ ಎಲ್ಲರ ಹತ್ರ ಚರ್ಚೆ ಮಾಡಿ ಒಂದು ಕನ್ಸೆನ್ಸಸ್ಗೆ ಬಂದು ಅಲ್ಲಿ 10-15% ವೆಹಿಕಲ್ ನಾವು ರಿಡ್ಯೂಸ್ ಮಾಡಿದ್ರೂ ನಮಗೆ ಕಂಜೆಷನ್ ಆಲ್ಮೋಸ್ಟ್ 30-40% ಕಮ್ಮಿ ಆಗುತ್ತೆ. ಇನ್ನು ವಾಹನ ದಟ್ಟಣೆ ಕಡಿಮೆ ಮಾಡಲು ಐಟಿ-ಬಿಟಿ ಕಂಪನಿ ಮುಖ್ಯಸ್ಥರ ಸಭೆ ಕರೆದು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿಬ್ಬಂದಿಗಳಿಗೆ ಪಬ್ಲಿಕ್ ಸಾರಿಗೆ ಬಳಸುವಂತೆ ಮನವಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 15ರಿಂದ 20% ಸಂಚಾರ ದಟ್ಟಣೆ ಕಡಿಮೆ ಮಾಡಬಹುದು ಎಂಬ ಪ್ಲಾನ್ ಅನ್ನ ಸಂಚಾರಿ ಪೊಲೀಸರು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ರಾತ್ರಿ ವೇಳೆ ಕುಡಿದು ವಾಹನ ಓಡಿಸೋರ ಮೇಲೆ ಇನ್ನಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳಲು ಸಾರಿಗೆ ಇಲಾಖೆ ಮುಂದಾಗಿದೆ. ಕುಡಿದು ವಾಹನ ಚಲಾಯಿಸಿದ್ರೆ ಡಿಎಲ್ ಕ್ಯಾನ್ಸಲ್ ಮಾಡಲು ತೀರ್ಮಾನ ಮಾಡಲಾಗಿದೆ. ಕಳೆದ ವರ್ಷ ಬರೋಬ್ಬರಿ 11,500 ಜನರ ಡಿಎಲ್ ಕ್ಯಾನ್ಸಲ್ ಮಾಡಿದ್ದಾರೆ. 2025ರಲ್ಲಿ ಈಗಾಗಲೇ 12,900 ಚಾಲಕರ ಡಿಎಲ್ ಕ್ಯಾನ್ಸಲ್ ಮಾಡಲು ಆರ್ಟಿಒಗೆ ಶಿಫಾರಸು ಮಾಡಿದ್ದಾರೆ. ಇದರ ಜೊತೆಗೆ ದುಪ್ಪಟ್ಟು ದಂಡವನ್ನ ವಿಧಿಸಲು ಪೊಲೀಸ್ ಇಲಾಖೆ ರೆಡಿಯಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.